ಹಂಗಾರೆ ಗಂಡಸೇ ಬೇಡವಾ, ಹೀಗೆ ಬೇಡವಾ, ಹಾಗೆ ಬೇಡವಾ ಅಂತ ಕೇಳ್ತಾ ಇರೋದಿಲ್ಲ ಪ್ರಶ್ನೆಗಳು. ಯಾಕಂದರೆ 40s ನಾನು ತಾಯಿ ಆಗ್ತಿದ್ದೀನಿ ಅಂತ ಹೇಳಿದ್ರೆ ಇದು ನನ್ನ ಆಯ್ಕೆ ಆಗಿದೆ. ಆಮೇಲೆ ಯಾವುದೋ ಅರಿವಿಲ್ಲದೆ ಗೊತ್ತಿಲ್ಲದೆ ಆಗಿರೋ ಅಂಥದ್ದಲ್ಲ. ಸುಮ್ಮನೆ ಮಗು ಮಾಡ್ಕೊಂಡು ಬಿಟ್ಟ ನನಗೆ ಆಸೆ ಇತ್ತು ಅಥವಾ ನನಗೇನು ಗೊತ್ತಾಗಲಿಲ್ಲ, ಅವನೇನೋ ಬಂದ, ಯಾರೋ ಸಿಗ್ದ, ಏನೋ ಮೋಸ ಮಾಡಿ ಹೋದ. ಇಯರ್ಸ್ ಆ್ಯಂಡ್ ಇಯರ್ಸ್, ಒಂದಿನದ್ದು 2 ದಿನದಲ್ಲ ಇದು. ಎಲ್ಲ ಕಡೆ ನಾನು ಓಪನ್ ಆಗಿ ಹೇಳಿದ್ದೀನಿ, ನಾನು ಸನ್ಯಾಸಿ ಅಲ್ಲ. ಯಾವಾಗತ್ತೆ ಹೆಂಗಾಗತ್ತೆ ಅಂತ ಗೊತ್ತಿಲ್ಲ, ಅಥವಾ ನನ್ನನ್ನು ಯಾರು ಇಷ್ಟಪಟ್ಟಿಲ್ಲ ಅಂತ ಅಲ್ಲ. ಆ ರಿಲೇಷನ್ಶಿಪ್ ಅಲ್ಲಿ ಸಕ್ಸಸ್ಫುಲ್ ಆಗಲ್ಲ ಅಂತ ಅನಿಸ್ತು. ಸುಮ್ಮನೆ ಸಂಗಾತಿ ಅಂದರೆ ನಾನು ಹೋದೆ, ರೊಮ್ಯಾನ್ಸ್ ಮಾಡಿದೆ, ಡಾನ್ಸ್ ಮಾಡಿದೆ ಅಲ್ಲ. ಮಾನಸಿಕವಾಗಿ ನಾನು ಅವ್ರಿಗೆ ಎಷ್ಟು ನೆಮ್ಮದಿ ಕೊಡಬಲ್ಲೆ ಅನ್ನೋದೇ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಹೆಣ್ಮಕ್ಳಾದವ್ರಿಗೆ ಯಾವತ್ತು ಹುಡುಗರನ್ನ ಇಷ್ಟನೇ ಪಡಲ್ವಾ? ಹಾಗಾದರೆ ಎಲ್ಲ ಕ್ವಾಲಿಟೀಸ್ ಅವನಲ್ಲಿದೆ ಅಂದರೆ ವೈ ವಿಲ್ ಯು ನಾಟ್ ಲೈಕ್ ಹಿಮ್? ಮಗು ಏನಾದರೂ ಆ ತಂದೆಯ ಬಗ್ಗೆ ಕೇಳಿದಾಗ ಏನು ಆನ್ಸರ್ ಮಾಡ್ತಾರೆ? ಅವರ ನನ್ನ ಇದು ಬೇರೆ ಥರ ಇದೆ ರಿಲೇಷನ್ಶಿಪ್. ಮಚ್ ಮೋರ್ ಒಂದು ಸ್ವಲ್ಪ ಸಲಿಗೆಯಿಂದ ಮಾತಾಡ್ಬೋದು ಅವ್ರ ಹತ್ರ. ಆ ಥರದ ನನ್ನ ಸಂಬಂಧ ಅವ್ರ ಜೊತೆಗಿದೆ ಸುಮಾರು ವರ್ಷದಿಂದ.